ಸ್ನೇಹಿತರೆ, ನಮ್ಮ ಕನ್ನಡ ವ್ಯಾಕರಣ ವಿಶೇಷ ಸರಣಿಯ ಡೇ 3 ಮೂರನೆಯ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ದಿನದಲ್ಲಿ ನಾವು ನಾಮಪದ ಹಾಗೂ ಎರಡನೇ ದಿನದಲ್ಲಿ ಸರ್ವನಾಮವನ್ನು ಕಲಿತಿದ್ದೇವೆ. ಅನೇಕ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೂಡ ಬಿಡಿಸಿದ್ದೇವೆ. ಇಂದು ನಾವು ಪರೀಕ್ಷೆಯಲ್ಲಿ ಪ್ರಮುಖವಾದಂತಹ ಒಂದು ಕ್ರಿಯಾಪದದ ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಅತಿ ನಿರೀಕ್ಷಿತ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರ್ತಕ್ಕಂಥವು. ಪ್ರತಿ ಪ್ರಶ್ನೆಗೆ ಉತ್ತರವನ್ನು ಮೊದಲು ಯೋಚಿಸಿ ನಂತರ ಸರಿಯಾದ ಉತ್ತರ ಮತ್ತು ವಿವರಣೆಯನ್ನು ನೀವು ಗಮನಿಸಬಹುದು. ಮೊದಲನೇ ಪ್ರಶ್ನೆ, ಕ್ರಿಯೆಯನ್ನು ಸೂಚಿಸುವ ಪದವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್: ನಾಮಪದ, ಸರ್ವನಾಮ, ಕ್ರಿಯಾಪದ, ವಿಶೇಷಣ. ಉತ್ತರವನ್ನು ನೀವು ಕಮೆಂಟ್ನಲ್ಲಿ ಹಾಕಬಹುದು ಅಥವಾ ನೀವು ಗೆಸ್ ಕೂಡ ಮಾಡಬಹುದು. ಉತ್ತರ ಕ್ರಿಯಾಪದ. ಕೆಲಸ, ಕ್ರಿಯೆ ಅಥವಾ ನಡೆಯುವ ಘಟನೆಯನ್ನು ಸೂಚಿಸುವ ಪದವನ್ನು ಕ್ರಿಯಾಪದ ಎಂದು ಕರೆಯುತ್ತಾರೆ. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕ್ರಿಯಾಪದ ಯಾವುದು? ಮನೆ, ಓಡುತ್ತಾನೆ, ರಾಮ, ಪುಸ್ತಕ. ಸರಿಯಾದ ಉತ್ತರ ಓಡುತ್ತಾನೆ. ಓಡುತ್ತಾನೆ ಎಂಬುದು ಕ್ರಿಯೆಯನ್ನು ಸೂಚಿಸಿರುವುದರಿಂದ ಇದು ಕ್ರಿಯಾಪದವಾಗಿದೆ. ಮೂರನೇ ಪ್ರಶ್ನೆ, ಸಂಭವನಾರ್ಥಕ ಕ್ರಿಯಾಪದದ ರೂಪ ಯಾವುದು ಅಂತ? ಹೋಗನು, ಹೋದನು, ಹೋದಾನು, ಹೋಗುವನು. ಇದರಲ್ಲಿರ್ತಕ್ಕಂತಹ ಕ್ರಿಯಾಪದವನ್ನು ನೀವು ತಿಳಿಸಬೇಕು, ಯಾವ ರೂಪದ ಕ್ರಿಯಾಪದ ಇದೆ ಅಂತ. ಸರಿಯಾದ ಉತ್ತರ ಹೋದಾನು. ಸಂಭವನಾರ್ಥಕ ಅಂದರೆ ಏನು ಅಂದರೆ, ಕ್ರಿಯೆಯು ನಡೆದರೂ ನಡೆಯಬಹುದೆಂಬ ಸೂಚನೆ ಉಳ್ಳ ಕ್ರಿಯಾಪದ. ಉದಾಹರಣೆಗೆ ಬಂದಿತು, ಹಚ್ಚೇವು, ಹೋದಾನು, ಈ ರೀತಿಯಾಗಿ. ನಾಲ್ಕನೇ ಪ್ರಶ್ನೆ, ಶುಭವಾಗಲಿ ಎಂಬುದು ಯಾವ ರೂಪದ ಕ್ರಿಯಾಪದ ಅಂತ ಹೇಳಬೇಕು? ನಿಷೇಧಾರ್ಥಕ ಕ್ರಿಯಾಪದ, ವಿಧ್ಯಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ, ಯಾವುದೂ ಅಲ್ಲ. ಇದರಲ್ಲಿ ಸರಿಯಾದ ಉತ್ತರವನ್ನು ಗೆಸ್ ಮಾಡಿ. ಶುಭವಾಗಲಿ. ಸರಿಯಾದ ಉತ್ತರ ವಿಧ್ಯಾರ್ಥಕ ಕ್ರಿಯಾಪದ ಅಂತ. ವಿಧ್ಯಾರ್ಥಕ ಕ್ರಿಯಾಪದ ಅಂದರೆ ಕ್ರಿಯೆಗೆ ಸಂಬಂಧಿಸಿದ ಪ್ರಾರ್ಥನೆ, ಮನವಿ, ಆದೇಶ, ಸಲಹೆ, ಸೂಚನೆ ಇವುಗಳನ್ನು ವಿಧ್ಯಾರ್ಥಕ ಕ್ರಿಯಾಪದ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಬಾ, ಹೋಗಲಿ, ಎದ್ದೇಳು ಇತ್ಯಾದಿ. ಐದನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಕ್ರಿಯಾಪದವಲ್ಲದ್ದು ಯಾವುದು ಅಂತ. ಇದರಲ್ಲಿ ಯಾವುದು ಕ್ರಿಯಾಪದ ಇಲ್ಲ ಅಂತ ಹೇಳಬೇಕು ನೀವು. ಆಪ್ಷನ್ ಎ ಬರೆಯುತ್ತಾನೆ, ಆಪ್ಷನ್ ಬಿ ಓದುತ್ತಾನೆ, ಆಪ್ಷನ್ ಸಿ ಶಿಕ್ಷಕ, ಡಿ ಕುಣಿಯುತ್ತಾನೆ. ಇದರಲ್ಲಿ ಯಾವುದು ಕ್ರಿಯಾಪದ ಅಲ್ಲ ಅಂದರೆ ಸರಿಯಾದ ಉತ್ತರ ಶಿಕ್ಷಕ. ಶಿಕ್ಷಕ ನಾಮಪದವಾಗಿದೆ, ಹಾಗಾಗಿ ಇದು ಕ್ರಿಯಾಪದವಲ್ಲ. ಆರನೇ ಪ್ರಶ್ನೆ, ಹೋಗಕೂಡದು ಎಂಬುದು ಡ್ಯಾಶ್ ಕ್ರಿಯಾಪದ. ಹೋಗಕೂಡದು ಎಂಬುದು ಡ್ಯಾಶ್ ಕ್ರಿಯಾಪದ. ಆಪ್ಷನ್ ಎ ನಿಷೇಧಾರ್ಥಕ, ಆಪ್ಷನ್ ಬಿ ಸಂಭವನಾರ್ಥಕ, ಆಪ್ಷನ್ ಸಿ ವಿಧ್ಯಾರ್ಥಕ, ಆಪ್ಷನ್ ಡಿ ಇಲ್ಲ. ಇದರ ಸರಿಯಾದ ಉತ್ತರ ನಿಷೇಧಾರ್ಥಕ. ಕೆಲಸವು ನಡೆಯುವುದಿಲ್ಲ ಅಥವಾ ನಡೆಯಬಾರದು ಎಂಬುದನ್ನು ಸೂಚಿಸುವ ಕ್ರಿಯಾಪದ. ಕೆಲಸ ನಡೆದಿಲ್ಲ ಅಂತ ಹೇಳ್ತಲ್ಲ ಅಥವಾ ನಡೆಯುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಉದಾಹರಣೆಗೆ ಸೇದಬಾರದು, ಹೋಗಕೂಡದು, ಬಾರನು, ತಿನ್ನನು, ನಿಲ್ಲದಿರು ಇತ್ಯಾದಿಯಾಗಿ ನಾವು ನೋಡ್ಬೋದು. ಏಳನೇ ಪ್ರಶ್ನೆ, ಅವರು ಊರಿಗೆ ಹೋದರು. ಇಲ್ಲಿ ಗೇರೆ ಎಳೆದ ಪದದ ವಿಧ್ಯಾರ್ಥಕ ರೂಪ. ಹೋಗಲಿ, ಆಪ್ಷನ್ ಬಿ ಹೋಗುವರು, ಆಪ್ಷನ್ ಸಿ ಹೋಗಲಿದ್ದಾರೆ, ಆಪ್ಷನ್ ಡಿ ಹೋಗೋಣ. ಇದರಲ್ಲಿ ಯಾವುದು ವಿಧ್ಯಾರ್ಥಕ ರೂಪ ಆಗ್ಬೋದು ಅಂದಾಗ ಸರಿಯಾದ ಉತ್ತರ ಹೋಗಲಿ. ಒಂದು ಕ್ರಿಯೆ ನಡೆದರೂ ನಡೆಯಬಹುದು ಎಂಬ ಅರ್ಥವನ್ನು ಸೂಚಿಸುವ ಕ್ರಿಯಾರೂಪಗಳನ್ನು ಹೀಗೆನ್ನುವರು: ನಿಷೇಧಾರ್ಥಕ ಕ್ರಿಯಾಪದ,
ವಿದ್ಯಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ ಯಾವುದೂ ಅಲ್ಲ. ಈಗಾಗಲೇ ನಾನಿದು ವಿವರಣೆಯಲ್ಲಿ ಹೇಳಿದ್ದೆ. ಸೊ ಗೆಸ್ ಮಾಡ್ಬೋದು ನೀವು ಆನ್ಸರನ್ನು. ಸರಿಯಾದ ಉತ್ತರ ಸಂಭವನಾರ್ಥಕ ಕ್ರಿಯಾಪದ. ಈ ಕೆಳಗಿನವುಗಳಲ್ಲಿ ಕ್ರಿಯಾಪದ ಯಾವುದು? ಸುಂದರ, ವೇಗವಾಗಿ, ಕುಡಿಯುತ್ತಾನೆ, ಮರ. ಇದರಲ್ಲಿ ಸರಿಯಾದ ಉತ್ತರ ಕುಡಿಯುತ್ತಾನೆ. ಕುಡಿಯುತ್ತಾನೆ ಅನ್ನೋದು ಒಂದು ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು, ಹಾಗಾಗಿ ಅದು ಕ್ರಿಯಾಪದ. ಸೇರು ಎಂಬ ಧಾತುವಿನ ಪುಲ್ಲಿಂಗ ನಿಷೇಧಾರ್ಥಕ ರೂಪ ಯಾವುದು? ಸೇರು. ಆಪ್ಷನ್ ಎ ಸೇರಲಾರದು, ಆಪ್ಷನ್ ಬಿ ಸೇರಲಾರನು, ಆಪ್ಷನ್ ಸಿ ಸೇರಲಾರಳು, ಆಪ್ಷನ್ ಡಿ ಸೇರಲಾಗದು. ಇದು ಪುಲ್ಲಿಂಗ ನಿಷೇಧಾರ್ಥಕವನ್ನು ಹೇಳಬೇಕು. ಸೊ ನಿಮಗೆಲ್ರಿಗೂ ಕೂಡ ಗೊತ್ತಾಗಿರ್ಬೋದು ಆನ್ಸರು ಸೇರಲಾರನು ಅನ್ನೋದು. ಇವಾಗ ಕ್ವಿಕ್ಕಾಗಿ ಒಂದು 11ನೇ ಪ್ರಶ್ನೆಯಿಂದ 25ನೇ ಪ್ರಶ್ನೆವರೆಗೂ ನಾವು ಏನು ಮಾಡೋಣ ಅಂದರೆ, ಕ್ವಿಕ್ಕಾಗಿ ನೀವೇನು ಮಾಡಬೇಕು, ಆನ್ಸರ್ಸನ್ನು ಹೇಳ್ತಾ ಹೋಗಬೇಕು ಅಂತ. ಹೋಗಲಿ ಅನ್ನೋದು ವಿದ್ಯಾರ್ಥಕ ಕ್ರಿಯಾಪದ, ಬರೆದಾನು ಸಂಭವನಾರ್ಥಕ, ತಿನ್ನಳು ನಿಷೇಧಾರ್ಥಕ ಕ್ರಿಯಾಪದ, ಇದು ಸ್ತ್ರೀಲಿಂಗ ನಿಷೇಧಾರ್ಥಕ ಕ್ರಿಯಾಪದ ಆಗುತ್ತೆ. ಮಾಡಲಿ ವಿದ್ಯಾರ್ಥಕ ಕ್ರಿಯಾಪದ, ನಡೆಯುತ್ತಾನೆ ಸಾಮಾನ್ಯ ಕ್ರಿಯಾಪದ ಇದು. ತರಲಿ ವಿದ್ಯಾರ್ಥಕ ಕ್ರಿಯಾಪದ, ಮಲಗು ವಿದ್ಯಾರ್ಥಕ ಕ್ರಿಯಾಪದ. ಇಲ್ಲಿ ಆಜ್ಞೆ, ಆದೇಶ, ಸೂಚನೆ, ಆಶೀರ್ವಾದ ಇಂಥವುಗಳನ್ನು ಹೇಳಿದಾಗ ಅದು ವಿದ್ಯಾರ್ಥಕ ಆಗುತ್ತೆ ಅಂತ. ಓಡಿದರು ಸಾಮಾನ್ಯ ಕ್ರಿಯಾಪದ, ಬಾರನು ನಿಷೇಧಾರ್ಥಕ ಕ್ರಿಯಾಪದ, ನಿಲ್ಲು ವಿದ್ಯಾರ್ಥಕ ಕ್ರಿಯಾಪದ, ಹಾಡಿದರು ಸಾಮಾನ್ಯ ಕ್ರಿಯಾಪದ, ಬರೆದನು ಸಾಮಾನ್ಯ ಕ್ರಿಯಾಪದ, ಕಲಿಯಲಿ ವಿದ್ಯಾರ್ಥಕ ಕ್ರಿಯಾಪದ, ನೋಡಳು ನಿಷೇಧಾರ್ಥಕ ಕ್ರಿಯಾಪದ, ಕೇಳಿದಳು ಸಾಮಾನ್ಯ ಕ್ರಿಯಾಪದ. ಹೀಗೆ ನಾವು ಈ ಕ್ರಿಯಾಪದದ ರೂಪಗಳನ್ನು ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪರೀಕ್ಷೆಯಲ್ಲಿ ತುಂಬ ಪ್ರಮುಖವಾಗಿ ಬರ್ತಕ್ಕಂಥ ಪ್ರಶ್ನೆಗಳು ಇವು. ಹೋಮ್ವರ್ಕ್ ಕ್ವಶನ್ಸ್ಗಳನ್ನು ನೋಡೋಣ ಇವತ್ತಿಂದು. ನೀವು ಮನೆಯಲ್ಲಿ ಇದನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಡಬೇಕು. ನಾನು ಕಮೆಂಟಲ್ಲಿ ಆನ್ಸರನ್ನು ಪಿನ್ ಮಾಡಿಟ್ಟಿರ್ತೀನಿ, ನೀವು ಲಾಸ್ಟಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು. ಮೊದಲನೇ ಪ್ರಶ್ನೆ, ಕ್ರಿಯೆಯನ್ನು ಸೂಚಿಸುವ ಪದ ಯಾವುದು? ಆಪ್ಷನ್ ಎ ನಾಮಪದ, ಆಪ್ಷನ್ ಬಿ ಕ್ರಿಯಾಪದ, ಆಪ್ಷನ್ ಸಿ ವಿಶೇಷಣ, ಆಪ್ಷನ್ ಡಿ ಸರ್ವನಾಮ. ಇದರ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಆದರೂ ಮಾಡಿರಿ, ಅಥವಾ ಕೊನೆಗೆ ಲಾಸ್ಟಲ್ಲಿ ನೀವು ಎಷ್ಟು ಸ್ಕೋರ್ ಮಾಡ್ತೀರಾ ಆ ಅಂಕಗಳನ್ನಾದರೂ ಹೇಳ್ಬೋದು. ಎರಡನೇ ಪ್ರಶ್ನೆ, ರವಿ ಓಡುತ್ತಾನೆ ಕ್ರಿಯಾಪದ ಯಾವುದು? ಇದರಲ್ಲಿ ರವಿ ಓಡುತ್ತಾನೆ ಇಲ್ಲ ಮನೆ. ಸೊ ಇಲ್ಲಿ ಓಡುತ್ತಾನೆ ಅನ್ನೋದು ಕ್ರಿಯಾಪದನ, ರವಿ ಅನ್ನೋದು ಕ್ರಿಯಾಪದನ, ಅಥವಾ ಯಾವುದು ಇಲ್ಲ ಅನ್ನೋದು ನೀವು ಹೇಳಬೇಕು. ಪ್ರಶ್ನೆ 3, ಅವಳು ಹಾಡಲಿ ಕ್ರಿಯಾಪದ ಯಾವುದು ಅಂತ. ನಿಷೇಧಾರ್ಥಕ ಕ್ರಿಯಾಪದ, ಆಪ್ಷನ್ ಬಿ ವಿದ್ಯಾರ್ಥಕ ಕ್ರಿಯಾಪದ, ಆಪ್ಷನ್ ಸಿ ಸಂಭವನಾರ್ಥಕ ಕ್ರಿಯಾಪದ, ಆಪ್ಷನ್ ಡಿ ಯಾವುದು ಅಲ್ಲ. ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ನಿಷೇಧಾರ್ಥಕ ಕ್ರಿಯಾಪದ ಯಾವುದು? ನೋಡಲಿ, ನೋಡಳು, ನೋಡಿಯಾಳು, ನೋಡುತ್ತಾಳೆ. ಇದರಲ್ಲಿರ್ತಕ್ಕಂಥ ನಿಷೇಧಾರ್ಥಕವನ್ನು ನೀವು ಬರೀಬೇಕು. ಐದನೇ ಪ್ರಶ್ನೆ, ನಾನು ಬರೆಯುತ್ತೇನೆ ಕ್ರಿಯಾಪದ ಯಾವುದು? ನಾನು ಬರೆಯುತ್ತೇನೆ ಇಲ್ಲ ಕಾಗದ. ಇದರಲ್ಲಿ ಇರ್ತಕ್ಕಂಥ ಕ್ರಿಯಾಪದವನ್ನು ನೀವು ಬರಿಬೇಕು. ಹಕ್ಕಿ ಹಾರುತ್ತದೆ, ಇದರಲ್ಲಿರ್ತಕ್ಕಂಥ ಕ್ರಿಯಾಪದ ಯಾವುದು? ಹಕ್ಕಿ ಹಾರುತ್ತದೆ, ಆಕಾಶ, ಗೂಡು. ಗೆಸ್ ಮಾಡ್ಬೋದು ನೀವು. ಮಕ್ಕಳು ಆಡರು ಕ್ರಿಯಾಪದ ಯಾವುದು? ಅಂದರೆ ಯಾವ ರೂಪದ ಕ್ರಿಯಾಪದ ಇದು? ನಿಷೇಧಾರ್ಥಕ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ ಯಾವುದು ಅಲ್ಲ. ಕೆಳಗಿನವುಗಳಲ್ಲಿ ಕ್ರಿಯಾಪದವಲ್ಲದ್ದು ಯಾವುದು? ಶಿಕ್ಷಕ, ಬರೆಯುತ್ತಾನೆ, ತಿನ್ನುತ್ತಾನೆ, ಓಡುತ್ತಾನೆ. ನೀವು ಗೆಸ್ ಮಾಡ್ಬೋದು. 9ನೇ ಪ್ರಶ್ನೆ, ಅವರು ಶಾಲೆಗೆ ಹೋಗುತ್ತಾರೆ ಕ್ರಿಯಾಪದ ಯಾವುದು? ಅವರು ಶಾಲೆ ಹೋಗುತ್ತಾರೆ ಯಾವುದು ಇಲ್ಲ ಅಂತ. ನಾಯಿ ಬೊಗಳದು, ಇದರಲ್ಲಿರ್ತಕ್ಕಂಥ ಕ್ರಿಯಾಪದ ರೂಪ ಯಾವುದು ಅಂತ ಹೇಳಬೇಕಿಲ್ಲಿ ನೀವು. ನಿಷೇಧಾರ್ಥಕ ಕ್ರಿಯಾಪದ, ವಿದ್ಯಾರ್ಥಕ ಕ್ರಿಯಾಪದ, ಸಂಭವನಾರ್ಥಕ ಕ್ರಿಯಾಪದ ಯಾವುದು ಅಲ್ಲ. ಸೊ ಇಲ್ಲಿಗೆ 10 ಹೋಮ್ವರ್ಕ್ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಇವುಗಳನ್ನೆಲ್ಲ ಒಂದು ಸಲ ಬರೆದು ನೋಡಿ, ಆಮೇಲೆ ಕಮೆಂಟಲ್ಲಿ ಆನ್ಸರ್ಸ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬಹುದು.
ಹಾಗೂ ನೀವು 10ಕ್ಕೆ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ತಮಗೆ ಈ ವಿಡಿಯೋ ಸಹಾಯಕ ಆದರೆ, ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.